ಒಮ್ಮೆ ಕಾಡಿನಲ್ಲಿ ಒಂದು ಹುಲಿ ಎಲ್ಲ ಪ್ರಾಣಿಗಳನ್ನು ತಿಂದು ಹಾಕುತ್ತಿತ್ತು. ಪ್ರಾಣಿಗಳು ಭಯದಿಂದ ಹುಲಿಗೆ ಊಟವಾಗಿ ಪ್ರತಿದಿನ ಒಂದು ಪ್ರಾಣಿ ಕಳುಹಿಸಲು ಒಪ್ಪಿಕೊಂಡವು. ಒಂದು ದಿನ ಹುಲಿಗೆ ಪಾಠ ಕಲಿಸಲು ಒಂದು ಚತುರ ಮೊಲ ಊಟವಾಗಿ ಹೋಗಲು ಸಿದ್ಧವಾಯಿತು. ಹುಲಿಯ ಬಳಿಗೆ ಹೋಗುವಾಗ ಮೊಲ ಹಳ್ಳಿಯ ಬಳಿಯಲ್ಲಿ ನಿಂತು ಸ್ವಲ್ಪ ಸಮಯ ಕಳೆದು ಬಿಟ್ಟಿತು. ಹುಲಿ ಕೋಪದಿಂದ ಕೇಳಿತು, ಏನು ಆಯ್ತು? ಎಷ್ಟು ತಡ ಏಕೆ? ಮೊಲ್ ಹೇಳಿತು, ಹುಲಿ ಸರ್, ನಾನು ಬರುವ ದಾರಿಯಲ್ಲಿ ಮತ್ತೊಂದು ಹುಲಿ ನನ್ನನ್ನು ಹಿಡಿಯಲು ಪ್ರಯತ್ನಿಸಿತು. ಅದು ಹೇಳಿತು, ಈ ಕಾಡಿಗೆ ಅದು ರಾಜ್ ಎಂದು. ಹುಲಿ ಕೋಪಗೊಂಡಿತು ಮತ್ತು ಹೇಳಿತು, ನಾನು ಈ ಕಾಡಿನ ರಾಜ. ಅದು ಎಲ್ಲಿದೆ ಎಂದು ಕೇಳಿತು. ಆಗ ಮೊಲ್ ಹುಲಿಯನ್ನು ಹಳ್ಳಿಯ ಬಳಿ ಇದ್ದ ಬಾವಿಯ ಹತ್ತಿರ ಕರೆದೊಯ್ದಿತು. ನೀರಿನಲ್ಲಿ ಇಂದ ಹುಲಿಯ ಪ್ರತಿಬಿಂಬವನ್ನು ತೋರಿಸಿ, ಇದೆ ಆ ಹುಲಿ ಎಂದು ಹೇಳಿತು. ಬಾವಿಯಲ್ಲಿ ಹುಲಿ ತನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ಮತ್ತೊಂದು ಹುಲಿ ಎಂದು ಭಾವಿಸಿತು ಮತ್ತು ತಕ್ಷಣವೇ ಬಾವಿಗೆ ಹಾರಿ ಬಿದ್ದಿತು. ಹುಲಿ ಬಾವಿಯಲ್ಲಿ ಮುಳುಗಿ ಸತ್ತು ಹೋಯಿತು ಮತ್ತು ಮೊಲ ಬೇಗನೆ ತನ್ನ ಗುಡಿಗೆ ಓಡಿಹೋಯಿತು. ಈ ನಂತರ ಪ್ರಾಣಿಗಳು ಖುಷಿಯಾಗಿ ಕಾಡಿನಲ್ಲಿ ಜೀವನ ನಡೆಸಲು ಪ್ರಾರಂಭಿಸಿದವು.